ಕಾಳೆ, ನನ್ನ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ನಮಗೆ ಎಲ್ಲ ಕಟ್ಟಿನಿಂದ ಬಿಡಿಸುತ್ತಾಯಿ, ಬಿಡಿಸಮ್ಮ, ಬಿಡಿಸುತ್ತಾಯಿ. ತಾಯಿ, ನಮ್ಮನ್ನು ಕಾಪಾಡಬೇಕಮ್ಮ, ಕಾಪಾಡಬೇಕಮ್ಮ. ನಿನ್ನ ಕಟ್ಟನ್ನ ಬಿಡಿಸೋ ಕಾಲ ಬಂದಿದೆ. ಕೆಟ್ಟವರು ಸಾಯೋ ಸಮಯನೂ ಬಂದಿದೆ. ಪ್ರಿಯನ್ಗೆ ಬೆಂಕಿ ಕಂಡ್ರೆ ತುಂಬಾ ಭಯ ಅಲ್ವಾ? ಅದಕ್ಕೋಸ್ಕರ ಅವಳು ಮಲಿಕೊಂಡು ನಿದ್ದೆ ಮಾಡ್ತಾ ಇದ್ದಾಳೆ. ದೃಷ್ಟಿ ತೆಗೆಯೋದಿಕ್ಕೆ ಇದೇ ಸರಿಯಾದ ಸಮಯ. ಹೋಗಿ ದೃಷ್ಟಿ ತೆಗಿ. ತುಂಬಾ ಬಾಯಕ್ಕೆ ಆಗ್ತಾ ಇದೆ, ಕುಡಿಯಕ್ಕೆ ಸ್ವಲ್ಪ ನೀರು ಕೊಡವ. ತಂಗವ, ಬೇಗ ಬರವ, ತುಂಬಾ ಬಾಯಕ್ಕೆ ಆಗ್ತಾ ಇದೆ, ಕುಡಿಯಕ್ಕೆ ನೀರು ಕೊಡವ. ತಂಗವ, ಬೇಗ ಬಾ ತಂಗವ, ತುಂಬಾ ಬಾಯಕ್ಕೆ ಆಗ್ತಾ ಇದೆ, ನೀರು ಕೊಡವ. ಬಾ ತಂಗವ, ಬಾ ತಂಗವ. ಅಣ್ಣ ಬಂದ್ಬಿಟ್ಯಾ? ತಗೋ ನೀರ್ ಕುಡಿ. ಅಣ್ಣ, ಇವತ್ತು ನಾವು ಸತ್ ದಿನ, ಅವರು ಸಾಯ್ಬೇಕಾದ ದಿನ, ಅವರನ್ನ ಕೊಲ್ಲೇಬೇಕು. ಈ ಕಾರ್ಗಳು ಜರ್ಮನಿಗೆ ಹೋಗ್ಬೇಕು. ಕಾರ್ನ ಶಿಪ್ಗೆ ಲೋಡ್ ಮಾಡಿಸಿ. ಡೋಂಟ್ ವರಿ, ನಾಳೆನೇ ಲೇಬರರ್ಸ್ ನ ಬರ ಹೇಳಿ ಲೋಡ್ ಮಾಡಿಸ್ತೀನಿ. ಈ ಲೇಬರರ್ಸ್ ಅಂದ್ರೆ ಯೂನಿಯನ್ ಪ್ರಾಬ್ಲಮ್ ಬರುತ್ತಲ್ಲ, ಅದಕ್ಕೆ ನಮ್ಮ ಕಡೆ ಜನಗಳ ಕೈನಲ್ಲೇ ಲೋಡ್ ಮಾಡಿಸಿ. ಈ ಕಡೆ ಕಾರ್ಗಳು ನೆದರ್ಲ್ಯಾಂಡ್ಸ್ಗೆ ಹೋಗ್ಬೇಕು. ನಮ್ಮ ಕಂಪ್ನಿಗೆ ಹೊಸದಾಗಿ ಬಂದು ಯಾವ ಡೀಲ್ಗಳು ಕಂಪ್ಲೇಂಟ್ ಮಾಡೋಕ್ಕಾಗಿಲ್ಲ. ಈ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೋ. ಅಲ್ಲೋಡು, ಈ ಕಾರ್ ಇಲ್ಲಿಗೆ ಹೇಗೆ ಬಂತು? ಆ ಕಾರೇ ಕಾಣಿಸ್ತಿಲ್ಲ. ಮತ್ತೆ ಮಿರರ್ ಹೇಗೆ ಬಂತು?
ಲೇ ಲೇ ಗಾಯತ್ರಿ, ಯಾಕೆ ಯಾಕೆ ಏನಾಯ್ತು ನಿನಗೆ? ಮಧ್ಯರಾತ್ರಿ ಒಳ್ಳೆ ತಾರಕ ಸ್ಟೈಲ್ ಕೂಗ್ತದೆಯಲ್ಲ, ಯಾಕೆ? ಕಾಣಿಸ್ತಿಲ್ಲ ಅಂದ್ರೆ ಪ್ರಿಯಾ ಕಾಣಿಸ್ತಾ ಇಲ್ವಾ? ಇದೇನಮ್ಮ ಅರ್ಧ ರಾತ್ರಿಯಲ್ಲಿ ಆಟ ಆಗ್ತಾ ಇದ್ಯಾ? ಅಳಿಯೋದ್ರು ಎದೆ ಹಿಡ್ಕೊಂಡಿದ್ದಾರೆ ನೋಡು. ನಿದ್ಗಣ್ಣಲ್ಲಿ ಇಲ್ಲೇ ಎಲ್ಲೋ ಮನೇಲಿ ಮಲಗಿರ್ತಾಳೆ, ಬಾ ಹುಡ್ಕೋಣ. ಅಯ್ಯೋ, ಮನೇಲೆಲ್ಲ ಹುಡುಕ್ತೆಪ್ಪ, ಪ್ರಿಯ ಎಲ್ಲೂ ಕಾಣಿಸ್ತಿಲ್ಲ. ಮುಂದ್ಗಡೆ ಬಾಗಿಲು ಬೇರೆ ತೆಗ್ದಿದೆ, ಅದನ್ನ ನೋಡಿ ಭಯ ಪಟ್ಕೊಂಡೆ ನಾನು ಕಿರಿಚಿಕೊಂಡೆ. ಏನೋ ಮುಂದಿನ ಬಾಗಿಲು ತೆಗ್ದಿದ್ಯಾ? ಯಾರಮ್ಮ ತೆಗ್ದಿದ್ದು? ಬರ್ಕೊಂಡೆ ಮಗುನ ಟಿವಿ ಕಾರ್ಯಕ್ರಮ ಕಳಿಸ್ಬೇಡ ಅಂತ. ಮಗು ಮುದ್ದಾಗಿದೆ ಅಂತ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಅಳಿದ್ರೆ ನೀವೇನು ಗಾಬರಿ ಮಾಡ್ಕೊಬಿಡಿ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಮಗು ತಪ್ಪಿಸ್ಕೊಂಡ್ಬಿಟ್ಟಿದೆ ಅಂತ ಒಂದು ಕಂಪ್ಲೇಂಟ್ ಬರ್ಕೊಟ್ಬಿಡೋಣ ಬನ್ನಿ. ಅದು ಬೇಕಾಗಿಲ್ಲ, ಈಗ ನಾನ್ ಬಂದಿದ್ದೀನಲ್ಲ. ಪ್ರಿಯಾ, ಪ್ರಿಯಾ ಮಗಳೇ, ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿ ಬರ್ತಿದ್ಯಮ್ಮ? ಏನ್ ನಡೀತು ಅಂತ ಹೇಳು. ಅದೆಲ್ಲ ಆಮೇಲೆ, ಮೊದಲು ಹೋಗಿ ಒಂದ್ ಚೊಂಬ್ ನೀರ್ ತಗೊಂಬಾ. ನೀರ್ ಯಾಕೆ? ಹೋಗ್ ನೀರ್ ತಗೊಂಬಾ. ಸರಿ, ಯಾಕೆ ಇವ್ಳು ನೀರ್ ಕೇಳ್ತಾ ಇದ್ದಾಳೆ? ತಗೋ. ಏನಮ್ಮ ಪ್ರಿಯಾ ಇದು? ಸರಿ ರಾತ್ರಿಲಿ ಹೀಗೆ ತಲೆ ಮೇಲೆ ನೀರ್ ಸುರ್ಕೊಳ್ತಾ ಇದೆಯಲ್ಲ? ನೀನೇ ಹೇಳಿದ್ಯಲ್ಲಮ್ಮ, ಸಾವಾಗಿರೋ ಜಾಗಕ್ಕೆ ಹೋಗ್ ಬಂದ್ರೆ ತಲೆ ಸ್ನಾನ ಮಾಡಿ ಒಳಗಡೆ ಬರ್ಬೇಕು ಅಂತ. ಏನ್ರಿ ಇದು? ಇವಳು ಏನಾರ ಹೇಳ್ತಿದ್ದಾಳೆ. ಪ್ರಿಯಾ, ಪ್ರಿಯಾ ನನ್ ಚಿನ್ನ, ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ಯಮ್ಮ? ಅದನ್ನ ಅಮ್ಮನ ಹತ್ರ ಹೇಳಲ್ವಾ ಕಂದ? ಹೇಳು. ಅದೇನೂ ಇಲ್ಲ ಅಮ್ಮ, ನಂಗ್ ತುಂಬಾ ದಿವಸದಿಂದ ಹಾರ್ಬರ್ ನೋಡ್ಬೇಕಂತ ಆಸೆ ಇತ್ತು. ಇವತ್ ಟೈಮ್ ಬಂತು, ಹೋಗ್ ನೋಡ್ಕೊಂಡ್ ಬಂದೆ. ಏನು ಹಾರ್ಬರ್ಗ್ ಹೋಗಿದ್ಯಾ? ಹಾರ್ಬರ್ ಯಾವ ದಿಕ್ಕಲ್ಲಿದೆ ಅಂತಾನೆ ನಿನಗೆ ಗೊತ್ತಿಲ್ಲ. ಹಾರ್ಬರ್ಗ್ ಹೋಗಿದ್ಲಂತೆ. ನೋಡಿ ಮಾವ, ಅಳಿದ್ರೆ ಯು ಡೋಂಟ್ ವರಿ. ಅವಳು ಏನ್ ಹೇಳ್ತಾ ಇದ್ದಾಳೆ ಅಂತ ನಂಗೆ ಚೆನ್ನಾಗಿ ಅರ್ಥ ಆಯ್ತು. ಹೇಳಿ. ಅವಳು ನಡ್ಕೊಂಡು ಹೋಗಿದ್ದು ನಿದ್ರೆಯಲ್ಲಿ, ಹೋಗಿ ಹಾರ್ಬರ್ ಸೇರಿದ್ದು ಕನಸಿನಲ್ಲಿ. ಕನಸ್ನಲ್ಲ? ಪ್ರಿಯಾ, ಅಮ್ಮನ್ ಯಾಕಮ್ಮ ಗೋಳಾಡಿಸ್ತೀಯ? ನನ್ ಜಾಣ್ ಮರಿ ಅಲ್ವಾ? ಅಮ್ಮನ ಹತ್ರ ಮಾತ್ರ ಹೇಳಮ್ಮ. ಎಲ್ಲಿ ಹೋಗಿದ್ದೆ ಕಂದ? ಅಯ್ಯೋ, ಆಕ್ಷನ್ ರಿಪ್ಲೇ ತರ ಕೇಳಿದನ್ನೇ ಕೇಳ್ತಿಯಲ್ಲ. ನಂಗ್ ಬೋರ್ ಹೊಡಿತಿದೆ, ನಾನ್ ಟಿವಿ ನೋಡ್ತೀನಿ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ನಾನು ದಿವ್ಯಾ. ವಾರ್ತೆಗಳ ಮುಖ್ಯಾಂಶಗಳು. ಇಂದು ರಾತ್ರಿ ಮಂಗಳೂರು ಹಾರ್ಬರ್ನಲ್ಲಿ ಒಂದು ಘೋರವಾದ ಕೊಲೆ ನಡೆದಿದೆ. ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಮಾವ, ಹಾರ್ಬರ್ ಅಲ್ಲಿ ಕೊಲೆ ಆಗಿದೆಯಂತೆ. ಹಾರ್ಬರ್ ಅಲ್ಲಿ ತಾನೇ ಕೊಲೆ ಆಗಿರೋದು. ಏನೋ ನಮ್ಮನೆಲ್ಲ ಆದಂಗೆ ಆಡ್ತಾ ಇದ್ದೀರಲ್ಲ. ಅಲ್ಲ ಮಾವ, ಅದು ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸರಿಯಮ್ಮ. ಪ್ರಿಯಾ, ಪ್ರಿಯಾ ನೀನು ಹಾರ್ಬರ್ಗ್ ಹೋಗಿದ್ಯಂತಲ್ಲಮ್ಮ? ಅಲ್ಲಿ ಒಂದು ಕೊಲೆ ನಡೀತಲ್ಲ, ಅದು ಅದಕ್ಕೆ ನಾನು ತಲೆ ಮೇಲೆ ನೀರ್ ಸುರ್ಕೊಂಡಿದ್ದು. ಸಾವ್ ನಡೆದ ಜಾಗಕ್ಕೆ ಹೋಗ್ ಬಂದಲ್ಲ. ಈ ಕೊಲೆಗೆ ನಿಲ್ಲೋದಿಲ್ಲ.
ಮುಂದಿನ ಶನಿವಾರ ಇನ್ನೊಂದ್ ಕೊಲೆ ಆಗುತ್ತೆ ತಿಳ್ಕೊ. ಇದೇನ್ ಹೇಳ್ತಾ ಇದೀಯೇ? ಇವತ್ತು ಶನಿವಾರದ ದಿವಸ ಸಾಯೋರು ಒಬ್ರೇ ಹೋಗಲ್ಲ, ಜೊತೆಗೆ ಇನ್ನೊಬ್ರು ಕರ್ಕೊಂಡು ಹೋಗ್ತಾರೆ ಅಲ್ವೇ ಬಾಯಮ್ಮ? ಗಾಯತ್ರಿ ಸತ್ತೋದ್ಲಲ್ಲ ಸಾವಿತ್ರಮ್ಮ, ಅವಳು ಮಾತ್ರ ನಿನ್ನ ಬಾಯಮ್ಮ ಅಂತ ಕರಿತಾ ಇದ್ದಿದ್ದು. ಪ್ರಿಯಾ ಯಾಕೆ ನೀನ್ ಕರಿತಿದ್ದಾಳೆ? ನನಗ್ ಗೊತ್ತಿಲ್ಲಪ್ಪ. ಅಯ್ಯಯ್ಯೋ, ಇವತ್ತು ಸಾವಿತ್ರಿ ಸತ್ತಿದ್ದ ದಿನ ಬೇರೆ. ಸರಿ ಹೇಳಿದೀನಿ, ಆ ಸಾವಿತ್ರಿ ಫೋಟೋನ ಮನೇಲಿ ಹಾಕ್ಬೇಡ ಅಂತ ಕೇಳಿದ್ಯಾ ನೀನು? ಇವತ್ತೇ ಹೋಗಿ ಆ ಫೋಟೋನ ಕಿತ್ತು ಬೀದಿಗೆ ಬಿಸಾಕ್ತೀನಿ. ಗಾಯತ್ರಿ ರೂಪದಲ್ಲಿ ಫೋಟೋ ಚಿಚಿ ಫೋಟೋದಲ್ಲಿ ಸಾವಿತ್ರಿ ರೂಪನೇ ಕಾಣಿಸ್ತಿಲ್ಲ. ಅಣ್ಣ ನೀನು ನಮಗಾಗಿ ಸಾವಿರ ವರುಷ. ಬಿಸಿನೀರ ಬಿಸಿನೀರು ಬಂತು, ತಗೊಂಬರ್ತೀನಿ. ಸರಿಯಾಗಿದೆ. ಜಾಸ್ತಿ ಬಿಸಿ ಆದ್ರೆ ಅಣ್ಣವರು ಪಾಪ ಮಾಡ್ಕೋತಾರೆ. ಓಂ ಭಗವಾನ್ ಭಾಸ್ಕರ. ಏನೀಗ ನಿನಗೆ ಈ ಕಾರ್ ಮೇಲೆ ಎಷ್ಟೊಂದು ಭಕ್ತಿ ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಹಾಗಂತ ಈ ಬಿಸಿನೀರಲ್ಲಿ ಇದನ್ನು ಒರೆಸೋದು ಟೂ ಮಚ್ ಕಣೋ ಸ್ವಾಮಿ. ಟೂ ಮಚ್ 3 ಮಚ್ ಅದ್ ನನಗೆ ಗೊತ್ತಿಲ್ಲ. ನೋಡಿ, ರಾತ್ರಿ ಎಲ್ಲ ಮಳೆ ಸುರಿ, ತಣ್ಣೀರು ಮುಟ್ಟಿದ್ರೆ ಐಸ್ ವಾಟರ್ ಆಗೈತೆ. ಐಸ್ ವಾಟರ್ನ ಕುಡಿಬಹುದು, ಆದ್ರೆ ಸ್ನಾನ ಮಾಡ್ಕೊಳಕ್ ಆಯ್ತದ? ಹಂಗ್ ಮಾಡ್ಕೊಂಡ್ರೆ ನೆಗಡಿ ಶೀತ ಆಗಕ್ಕಿಲ್ವಾ? ನೀನ್ ಹೇಳ್ತಾ ಇರೋದು ಜೀವ ಇರೋ ಮನುಷ್ಯರಿಗೆ ಕಣೋ. ಇದು ಜಡವಸ್ತು. ಇದಕ್ಕೆ ತಣ್ಣೀರ್ ಯಾವ್ದು ಬಿಸಿನೀರ್ ಯಾವ್ದು ಅಂತ ಹೇಗೆ ಗೊತ್ತಾಗತ್ತೆ? ಅಭಿಷೇಕಕ್ಕೆ ಅಂತ ಹಾಲು ಹಣ್ಣು ಎಲ್ಲ ರೆಡಿ ಮಾಡಿಟ್ಟಿದೀನಿ. ನನಗೊಂದು ಡೌಟ್ ಅಪ್ಪ. ಏನು? ಅಲ್ಲ, ನಾವು ಇಷ್ಟೆಲ್ಲ ವೆರೈಟಿನ ಇಟ್ಕೊಂಡಿದೀವಲ್ಲ, ಇದು ಹಾಲು, ಇದು ಹಣ್ಣು, ಇದು ಪ್ರಸಾದ ಅಂತ ಆ ವಿಗ್ರಹ ಹೇಗ್ ಗೊತ್ತಾಗುತ್ತೆ? ಅದು ಕಲ್ಲಲ್ವಾ? ಕೊಟ್ಟಾಂದ್ರು ನೋಡು, ಗಣಪತಿನ ಕಲ್ಲು ಅಂತ್ಯ. ನೋಡಿದ್ರ ಕೋಪ ಬರ್ತಾ ಇದೆ ಅಲ್ವಾ? ನೀವು ಕಲ್ಲಲ್ಲಿ ದೇವ್ರು ನೋಡ್ತೀರಾ, ಅವರಿಬ್ರು ಕಾರ್ನಲ್ಲಿ ನೋಡ್ತಾರೆ. ತಪ್ಪೇನಿದೆ ಅದ್ರಲ್ಲಿ? ಏನ್ ಅಕ್ಕ ಅವರು ಸರಿಯಾಗಿ ಹೇಳವ್ರೆ. ಅಣ್ಣ, ನಮ್ ಬಾಯಮ್ಮವರು ಸಂದಾಗ ಹೇಳಿದ್ರು. ಅವ್ರು ಹೇಳಿದಕ್ಕೆ ಅಜ್ಜ ಅವರು ಕಂಗಾಲಾಗ್ಬಿಟ್ರು. ಏಟೇ ಆಗ್ಲಿ, ನಮ್ ಬಾಯಮ್ಮವರು ನಾನು ಸಿನೇತ್ರಲ್ವಾ ಅಲ್ವಾ? ಅಪ್ಪ, ಇನ್ನು ಇಲ್ಲೇ ನಿಂತಿದ್ದೀರಲ್ಲ, ಅಲ್ಲಿ ಗಣೇಶ ನಿಮ್ಗೋಸ್ಕರ ಕಾಯ್ತಾ ಇದ್ದಾನೆ. ನಡ್ರಿ ಹೊತ್ತಾಯ್ತು. ನನ್ ವಿಷಯಕ್ಕೆ ಏನಾದ್ರು ನೀನ್ ಮೂಗ್ ತೋರಿಸ್ತೋ ಬಲೆ ಕೋಪ ಬಂದ್ಬಿಡ್ತೆ, ಹುಷಾರು. ಲಿಂಗ ಸಾವಿತ್ರಿ ತಗೋ. ಇದ್ರಾಗ ಏನೈತೆ ಬಾಯಮ್ಮ? ಕೇಸರಿ ಬಾ. ನಿನಗೆ ತುಂಬಾ ಇಷ್ಟ ಅಲ್ವಾ? ಬೇಡ ಬಾಯಮ್ಮ. ಯಾಕೆ? ನಿಮ್ಮ ಅಪ್ಪ ಅವರು ದ್ಯಾವ್ರ ಪ್ರಸಾದಕ್ಕೋಸ್ಕರ ಇಟ್ಟಿದ್ದನ್ನ ನಾನ್ ತಿಂದ್ರೆ ಆ ದ್ಯಾವ್ರು ನಂಗೆ ಶಾಪ ಕೊಟ್ಬಿಡ್ತಾನೆ ಅಷ್ಟೇ. ಹಾಗೆಲ್ಲ ದೇವ್ರು ಶಾಪ ಕೊಡೋದಿಲ್ವೇ? ಮುಗ್ಧ ಮನಸ್ಸಿನವ್ರು ತಿಂದ್ರೆ ಆ ಮುಕುಂದನೇ ತಿಂದ ಹಾಗೆ. ಯೋಚನೆ ಮಾಡ್ಬೇಡ, ತಿನ್ನು. ಬಾಯಮ್ಮ, ನನ್ ಕಂಡ್ರೆ ನಿಮ್ಗೆ ಏಟೊಂದ್ ವಿಶ್ವಾಸ ಅಲ್ವಾ? ಇನ್ನೊಂದ್ ಜನ್ಮ ಅಂತಿದ್ರೆ ನಾನು ನಿಮ್ ಮಗಳಾಗ್ ಹುಟ್ಬೇಕು.